ಕಾಣತೈತ್ಲ ಇದು ಅಂಜೀರ್ದು ಐತಿ. ನೋಡ್ತೀನಿ ಹೆಂಗಿರ್ತೈತಿ ಇದ್ರ ಟೇಸ್ಟ್. ಬೆಸ್ಟ್ ಅಂಜೀರೆಲ್ಲ ನಾ ಡ್ರೈ ಫ್ರೂಟ್ಸ್ ತಿನ್ನೋ ಟೈಮಿಗೆ ಅಂಜೀರೆಲ್ಲ ತಿಂತಿದ್ನಿ. ಆದ್ರೆ ಇದು ಹಿಂಗಿರ್ತೈತಿ ಅಂತೇಳಿ ನನಗೆ ಗೊತ್ತಿರ್ಲಿಲ್ಲ. ಇವತ್ತೇ ಗೊತ್ತಾಗಿ ರೌಂಡ್ ಮಾಡಿ ಚಪ್ಪಟ್ ಮಾಡಿ ಒಂದು ಡಬ್ಬಿ ಒಳಗೆ ಇಟ್ಟಿರ್ತಾರ. ಸೊ ಇದನ್ನ ನೋಡೋಣ, ಇದು ಅಂಜೀರ ಹೌದಾ ಏನಿಲ್ಲ ಅಂತ ದೊಡ್ಡದಾಗಿದ್ದೀನಿ. ಎಷ್ಟು ಟೈಪ್ಸ್ ಸಸಿಗಳು ಅದಾವ ನೋಡ್ರಿ. ಇಲ್ಲಿ ನೋಡ್ರಿ ಎಲ್ಲ ಸಣ್ಣ ಸಣ್ಣ ಈಗೆಲ್ಲ ಉಗ್ಸಾತಾರ. ಈಗ ನಮ್ಮ ದೋಸ್ತನು ಬಂದಾನ, ಹಿಂಗ್ ನೋಡಿರ್ಬೇಕಲ್ಲ ನೀವು ಎಲ್ರಿ. ಇವನೇ ಸುಂದ್ರ ಹಿಂಗೆಲ್ರಿ ನೋಡಿರ್ಬೇಕಲ್ಲ ಇವಾಗ. ಅಣ್ಣ ಬಾಟ್ಲಿ ಇಟ್ಕೊಂಡು ಎಲ್ಲಿ ಹೊಂಟಾರ ನೀವು ಗೆಸ್ ಮಾಡ್ರಿ. ಗೆಸ್ ಮಾಡ್ರಿ. ಇಲ್ಲೆಲ್ಲ ಸೊ ಈಗ ಜಸ್ಟ್ ಮಾರ್ನಿಂಗ್ ಎದ್ದು ಬ್ರಷ್ ಮಾಡ್ಕೊತ ವಾಕಿಂಗ್ ಮಾಡತ್ತೀನಿ. ಸೊ ನೋಡ್ರಿ ರೋಡ್ ಪೂರಾ ಖಾಲಿನೇ ಐತಿ. ನೋಡ್ರಿ ಹೆಂಗ್ ವ್ಯೂ ಕಾಣತೈತಿ ಮಾರ್ನಿಂಗ್. ಮಾಡ್ಕೊತ ಬ್ರಷ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಅನ್ಕೊಂಡ ವಾಕಿಂಗ್ ಮಾಡತ್ತೀನಿ. ಸೊ ಇವತ್ತು ನೀವು ಸ್ವಲ್ಪ ಕೆಲಸ ಐತಿ, ಅದಕ್ಕೆ ಜಲ್ದಿ ಇದ್ದೀನಿ. ಇಲ್ಲತ್ತಂದ್ರೆ ನಾ ನಾರ್ಮಲಿ ಜಲ್ದಿ ಹೇಳಂಗಿಲ್ಲ, ಸ್ವಲ್ಪ ಲೇಟ್ ಆಕೈತಿ. ನನಗೆ ಮಾರ್ನಿಂಗ್ ಎದ್ದೀನಿ, ನಮ್ಮ ದೋಸ್ತನು ಬಂದಾನ. ಹಿಂಗ್ ನೋಡಿರ್ಬೇಕಲ್ಲ ನೀವು ಎಲ್ರಿ. ಇವನೇ ಸುಂದ್ರ ಹಿಂಗೆಲ್ರಿ ನೋಡಿರ್ಬೇಕಲ್ಲ ಇವಾಗ. ಈ ಕಡೆ ಈಗ ವಾಕಿಂಗ್ ಬಂದಿ ಏನ್ ಕಾಣತೈತಿ ನೋಡಿ. ಇದು ಪೂರಾ ಅಡ್ಡ ಒಂದ್ ಟೈಮ್ದಾಗ ನಮ್ದೇ ಅಡ್ಡ ಇರ್ತಿತ್ತು ಅದು. ಸೊ ಇಲ್ಲಿ ಕೂತ್ಕೇಸಿಂದ ಪೂರಾ ವ್ಯೂಸ್ ನೋಡ್ಕೊತ ಆರಾಮ್ಸೆ ಎಂಜಾಯ್ಮೆಂಟ್ ಮಾಡ್ತಿದ್ವಿ. ಸೊ ಅದಕ್ಕೆ ಈಗ ಅಡ್ಡಾಡತ್ತೀವಿ. ಸೊ ಇದ್ರಾಗ ನಮ್ಮ ಮಾಸ್ಟರ್ ಹೀರೋ ಅಂದ್ರೆ ಇವನ. ಇದ್ರಾಗ ಗ್ರೂಪ್ ಮಾಸ್ಟರ್ ಗ್ರೂಪ್. ಸೊ ಏನಿಲ್ಲ 1 ಕಿಲೋಮೀಟರ್ ಊರಿಗೆ ನಡ್ಕೊಂಡ್ ಬಂದೀವಿ. ಮಾರ್ನಿಂಗ್ ವಾಕಿಂಗ್ ಮಾಡೋದು ಮಜಾನೇ ಬೇರೆ ಅದು. ಈಗ ವಾಕಿಂಗ್ ಮಾಡ್ಕೋತ ಪೂರಾ ಇಲ್ಲಿ ತನಕ ಬಂದ್ಬಿಟ್ಟಿವಿ. ಇದು ಕ್ಯಾನಲ್ ಐತಿ ಪೂರಾ. ಏನಾರ ಬಂದಿವಿ ಮಾಡಿದೇವಿ ಅಂತಂದ್ರೆ ಗಾಡಿ ಇಲ್ಲೇ ತೊಳ್ಕೊಂಡು ಹೋಗ್ತೀವಿ. ಸೊ ನೀರ್ನು ಬರ್ತಿರ್ತೈತಿ ಮ್ಯಾಲಿಂದೆಲ್ಲ. ಹೆಂಗೈತಿ ನೋಡ್ರಿ ಕ್ಯಾನಲ್. ಇಲ್ಲೇ ಗಾಡಿ ತೊಳ್ಕೊಂಡು ರೈಟ್ ಆಗೋದು ಮನೆಗೆ. ಮಾರ್ನಿಂಗ್ ಹಿಂಗೆ ಈ ಥರ ವಾಕಿಂಗ್ನು ಆಕೈತಿ, ಟ್ರ್ಯಾಕಿಂಗ್ನು ಆಕೈತಿ. ಹಕ್ಕಿಗಳು ಹೆಂಗೆ ಸೌಂಡ್ ಬರತೈತಿ ನೋಡ್ರಿ ಒಂದ್ಸತಿ. ಇಂಚಿ ಒಂಥರ ಪೀಸ್ಫುಲ್ಲಿ. ಮಾರ್ನಿಂಗ್ ಅಡ್ಡಾಡೋದು ಒಂಥರ ಖುಷಿನೇ ಅದು. ಅಂತೂ ವಾಕಿಂಗ್ ಮಾಡ್ತಾನೆ. ಸೊ ಈ ಥರ ವಾಕಿಂಗ್ ಮಾಡೋದು ಮಸ್ತ್ ಅನಿಸ್ತೈತಿ. ಇದೇನು ಕಾಣತೈತ್ಲ ದೊಡ್ಡ ಕೆನಲ್ ಐತಿ. ನೀರೆಲ್ಲ ತುಂಬಿರ್ತಿತ್ತ, ಈಗ ಸ್ವಲ್ಪ ನೀರ್ ಕಮ್ಮಿ ಐತಿ. ಸೊ ನೋಡ್ರಿ ಪೈಲೆಲ್ಲ ಪೂರಾ ಇಲ್ಲಿ ತನ ಇದೆ ಗೆರೆ ಕಾಣತೈತ್ಲ, ಇಲ್ಲಿ ತನ ನೀರು ಇದ್ದಿತ್ತು. ಈಗ ನೀರು ಏನ ಬಿಟ್ಟಿಲ್ಲ, ಕಮ್ಮಿ ಆಗೈತಿ. ಸೊ ಈ ಥರ ಮಾರ್ನಿಂಗ್ ಅಡ್ಡಾಡೋದು, ಈ ಥರ ಕ್ಯಾನಲ್, ಈ ಥರ ವ್ಯೂ. ಸೊ ಬೆಸ್ಟ್ ಮೂಮೆಂಟ್ ಅದು ಮಾರ್ನಿಂಗ್ ಅಡ್ಡಾಡೋದು. ಇದು ಸಣ್ಣ ಕ್ಯಾನಲ್, ಆ ಸೈಡ್ ಐತಿ ದೊಡ್ಡ ಕ್ಯಾನಲ್. ಸೊ ನೋಡ್ರಿ ಹೆಂಗೆ ಕಾಣತೈತಿ. ಇದನ್ನ ಪೂರಾ ನೀರು ಬಿಟ್ಟಾರ. ಈ ಸೈಡ್ ಸಣ್ಣ ಕ್ಯಾನಲ್ಗೆ ನೀರು ಬಿಟ್ಟಾರ, ಅಲ್ಲಿ ಬಿಟ್ಟಿಲ್ಲ. ಸೊ ಅಣ್ಣ ಬಾಟ್ಲಿ ಇಟ್ಕೊಂಡು ಎಲ್ಲಿ ಹೊಂಟಾರ ನೀವು ಗೆಸ್ ಮಾಡ್ರಿ. ಇಲ್ಲೆಲ್ಲ ಬೆಳಿಗ್ಗೆ ಎದ್ದು ಚೊಂಬಿಡ್ಕೊಂಡು ಕೆರೆ ಕಡೆ ಹೋದ್ರೆ ಇವರು ಚೊಂಬಾಗಿರಲ್ಲ, ನಿಮ್ಮ ಕೈ ಆಗಿರ್ತಾರೆ. ಇವನು ಬಾಯಿಗೆ ನಾನು ಹುಚ್ಚ ಹುಯ್ಯ ಲೋಪರ್ ನನ್ನ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ಇವನು. ಯಾರು ಅಲ್ಲಿ ಐತಿ ಊರ. ಸೊ ಊರೇ ಕಾಣಲಾಗ್ಯದ, ಕ್ಯಾಮ್ರಾದಾಗ ಕಾಣತೈತಿ ಏನಿಲ್ಲ ಗೊತ್ತಿಲ್ಲ. ಮಾರ್ನಿಂಗ್ ಬಂದು ಕುಂದ್ರದು ಭಾರಿ ಮಸ್ತ್ ಅನಿಸ್ತೈತಿ. ಒಂಥರ ಪೀಸ್ಫುಲ್ ಆಗಿರ್ತೈತಿ, ಮನಸ್ಸು ಶಾಂತಿ ಇರ್ತೈತಿ. ಒಂಥರ ಏನೋ ಖುಷಿ ಸಿಗ್ತೈತಿ ಮನ್ಸಿಗೆ. ಈ ಥರ ಅಡ್ಡಾಡೋದು, ವಾಕಿಂಗ್ ಮಾಡೋದು ಬೆಸ್ಟ್ ಡ್ಯೂ ಅಂತ ಹೇಳ್ತಾರೆ ನೋಡಿ, ಇದೆ ಅದು. ಸೊ ಈಗ ವಾಕಿಂಗ್ ಮಾಡಿ ಸ್ವಲ್ಪ ಎಕ್ಸಸೈಸ್ನು ಮಾಡ್ಕೋತೀನಿ. ಕೆಲವೊಬ್ಬರಿಗೆ ಫ್ಯಾಟ್ ಲಾಸ್ ಮಾಡಬೇಕಂತಂದ್ರೆ ಬರೀ ವಾಕಿಂಗ್ ಮಾಡಿದ್ರೆ ಫ್ಯಾಟ್ ಲಾಸ್ ಆಗ್ತೈತಿ ಏನೋ ಅಂತ ಹೇಳ್ತಾರೆ. ಸೊ ಫ್ಯಾಟ್ ಲಾಸ್ ಆಗ್ಬೇಕಂತಂದ್ರೆ ಪ್ರಾಪರ್ ಆಗಿ ಫಸ್ಟ್ ಕ್ಯಾಲರಿ ಡೆಫಿಸಿಟ್ ಡಯಟ್ ಫಾಲೋ ಮಾಡ್ಬೇಕು. ಮತ್ತು ಹೈ ಪ್ರೋಟೀನ್. ನೀವು ಜಿಮ್ಮಿಗೆ ಹೋಗ್ತೀರಿ ಅಂತಂದ್ರೆ ಮಾಡ್ತೀರಿ ಅಂತಂದ್ರೆ ಹೋದ್ರೆ ಬೆಟ್ರ್. ಬಟ್ ಹೋಲಿಲ್ಲ ಅಂತಂದ್ರೆ ಬರೀ ವಾಕಿಂಗ್ ಮಾಡಿದ್ರೆ, ಸೊ ಹೋಮ್ ವರ್ಕೌಟ್ ಮಾಡಿದ್ರೆ ಫ್ಯಾಟ್ ಲಾಸ್ ಆಗ್ತೈತಿ. ಆದ್ರೆ ಏನೈತಿ ಡಯಟ್ ಫಾಲೋ ಮಾಡೋದು. ಅಲ್ಲೇ ವಾಕಿಂಗ್ ಮಾಡ್ಕೊಂಡು ಮುಗಿಸ್ಕೊಂಡು ಸ್ವಲ್ಪ ಗಾಡಿ ಕೆಲ್ಸಕ್ಕೆ ತಿಳಿ ಹಚ್ಚಕ್ಕೆ ಬಂದಿದ್ದೆ. ಸೊ ಗಾಡಿಯಲ್ಲಿ ನರ್ಸರಿ ಕಡೆ ನಡೆಯತೈತಿ. ಸೊ ನೋಡ್ರಿ
ಎಲ್ಲ ಅಗ್ಗಿಗಳು ಇಲ್ಲೇ ಸಿಗ್ತಾವೆ. ನೋಡ್ರಿ ಯಾವ್ಯಾವ ಥರದ ಅಗ್ಗಿ ಬೇಕು, ಯಾವ್ಯಾವ ಥರದ್ದಿಲ್ಲ. ಸೊ ಆಲ್ ಟೈಪ್ಸ್ ಅಗ್ಗಿಗಳು ಎಲ್ಲ ಇಲ್ಲೇ ಸಿಗ್ತೈತಿ. ಇದೇ ನಮ್ಮ ಊರ ಸೈಡ್ ಐತಿ ಇದು, ಕಾರಜೋಳ ಕೋಲಾರ ಹೋಗೋ ರೋಡಿಗೆ. ಸೊ ಇಲ್ಲಿ ನೋಡ್ರಿ ಎಲ್ಲ ಗಿಡದ್ದು ಐತಿ. ಸೊ ನಿಮ್ಗೆ ಯಾವ್ದ್ರ ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಬೇಡ್ರಿ. ಅಲ್ಲೇ ಎಲ್ಲರ ನಿಮಗೆ ಸನಿ ಐತ್ರಿ ಅಂತಂದ್ರೆ ಅಲ್ಲೇ ಒಯ್ಯಿರಿ. ಯಾವ ರೀತಿ ಅಗ್ಗಿಗಳನ್ನ ತಯಾರು ಮಾಡ್ತಾ ಇರುತ್ತಂದ್ರೆ ಇಲ್ಲೇ ಎಲ್ಲ ತಯಾರು ಮಾಡಿ ಎಲ್ಲ ಯಾರಿಗೆ ಬೇಕಾಗ್ತೈತಿ ಅಲ್ಲೇ ಅವ್ರಿಗೆ ಸೇಲ್ ಮಾಡ್ತಾರೆ ಇವರು. ಸೊ ನೋಡ್ರಿ ಎಲ್ಲ ಥರದ್ದು ಅಗ್ಗಿ ಅವ್ರಿಗೆ, ಒಂದು ಅಗ್ಗಿ ಸಿಗಂಗಿಲ್ಲ ಅಂತ ಹೇಳಿ ಅಲ್ಲ, ಹೆವಿ ಪೂರಾ ಯಾವ ಟೈಪ್ಸ್ ಬೇಕು ಎಲ್ಲ ಥರದ್ದು ಅಗ್ಗಿಗಳು ಸಿಗ್ತಾವೆ. ಸೊ ನೋಡ್ರಿ ಈ ಸೈಡ್ನೂ ಐತಿ, ಮತ್ತು ಆ ಕಡೆ ತಳಗ್ ಸೈಡ್ ಐತಿ, ಆ ಸೈಡ್ ಐತಿ. ಸೊ ಹೋದ ಸತಿಯಲ್ಲಿ ನಾವು ನುಗ್ಗಿಕಾಯಿ ಹರಿದಿದ್ವಿ, ಅಲ್ಲಿ ಕಾಣತೈತಿ. ಎಷ್ಟು ಟೈಪ್ ಸಿಗ್ತಾವೆ ಅಂತಂದ್ರೆ ಸೊ ಅದ್ರ ಹೆಸರುಗಳ್ನು ಗೊತ್ತಿಲ್ಲ ನಮಗೆ. ಇಲ್ಲಿ ನೋಡ್ರಿ ಎಲ್ಲ ಟೈಪ್ಸದ್ದು ಯಾವ್ಯಾವ ಹೆಸರು ಅನ್ನೋದು ನಮಗೆ ನೆನಪಿಲ್ಲ. ಇಂಥವು ಗಿಡಗಳು ಇರ್ತಾವೆ ಅನ್ನೋದು ಈ ಟೈಮ್ ಗೊತ್ತಾಗೈತಿ. ಇಂಥ ಗಿಡಗಳು ಇರ್ತಾವೆ ಅನ್ನೋದು ನನಗೆ ನೋಡಿದಾಗ ಗೊತ್ತಾಗತೈತಿ. ಎಷ್ಟು ಟೈಪ್ಸ್ ಸಸಿಗಳು ಅದಾವೆ ನೋಡ್ರಿ. ಇಲ್ಲಿ ನೋಡ್ರಿ ಎಲ್ಲ ಸಣ್ಣ ಸಣ್ಣ ಈಗೆಲ್ಲ ಉಗ್ಸಾತಾರೆ ಈಗ. ಕಾಣತೈತಿಲ್ಲ, ಇದು ಅಂಜೀರ್ದು ಐತಿ. ನೋಡ್ತೀನಿ ಹೆಂಗಿರ್ತೈತಿ ಇದ್ರ ಟೇಸ್ಟ್. ಇನ್ನು ಹಣ್ಣಾಗೈತಿ, ಸ್ವಲ್ಪ ಅಷ್ಟೇ ಪೂರ್ತಿ ಆಗೈತಿ. ಸೊ ತಿಂದು ನೋಡ್ತೀನಿ ಇದ್ರ ಟೇಸ್ಟ್ ಹೆಂಗಿರ್ತೈತಿ. ಬೆಸ್ಟ್ ಅಂಜೀರೆಲ್ಲ ನಾ ಡ್ರೈ ಫ್ರೂಟ್ಸ್ ತಿನ್ನೋ ಟೈಮಿಗೆ ಅಂಜೀರೆಲ್ಲ ತಿಂತಿದ್ನಿ. ಆದ್ರೆ ಇದು ಹಿಂಗಿರ್ತೈತೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಇವತ್ತೇ ಗೊತ್ತಾಗಿದ್ದು ಹಿಂಗಿರ್ತೈತೆ ಅಂತೇಳಿ. ಅಷ್ಟೆಲ್ಲ ಅದನ್ನು ಡ್ರೈ ಫ್ರೂಟ್ಸ್ ಮಾಡೋ ಟೈಮಿಗೆ ಒಂದು ರೌಂಡ್ ಮಾಡಿ ಚಪ್ಪಟ್ ಮಾಡಿ ಒಂದು ಡಬ್ಬಿ ಒಳಗೆ ಇಟ್ಟಿರ್ತಾರೆ. ಸೊ ಇದನ್ನ ನೋಡೋಣ, ಇದು ಅಂಜೀರ ಹೌದಾ ಏನಿಲ್ಲ ಅಂತೇಳಿ ದೊಡ್ಡದಾಗಿದ್ದೀನಿ. ಹಿಂದೆ ಕಾಣತೈತಿಲ್ಲ, ಇದು ನುಗ್ಗಿಕಾಯಿ ಗಿಡ ಐತಿ. ಸೊ ನೋಡ್ರಿ ಅಷ್ಟೆಲ್ಲ ನುಗ್ಗಿಕಾಯಿ ಐತಿ. ಎಲ್ಲಿ ನೋಡ್ರಿ ಎಲ್ಲಿ ಹರ್ಕೊಂಡು ಹೋಗ್ಬೇಕಂತೇಳಿ ಮಾಡೀವಿ. ಹೊಲ್ದಾನವ್ರು ಬಂದು ಕಿಸಿ ಬಡಿತಾರಂತೇಳಿ ನಮ್ಮ ದೋಸ್ತ ಅಂಜಿ ಅಲ್ಲೇ ನಿಂತಾನ, ಬರಲ್ಲಾಗೇನು ಒಟ್ಟ. ಬಂದ್ರೆ ಬಡಿತಾರೋ ದೋಸ್ತ, ಬೇಡ ಬೇಡ ಅಂತಾರ. ಹೊಲ ಬಂದ್ ಕಿಸಿ ಬಡದಂದ್ರೆ ಏನು ಮಾಡ್ತೀವ ದೋಸ್ತ ಅಂತೇಳಿ ಅನ್ಸ್ಕೊತ ಅಲ್ಲೇ ಕೂತಾನ. ಸೊ ಹರಿಲಿವಿ, ಏನು ಮಾಡ್ಲಿವಿ ಅನ್ನತೀನಿ.